ಸ್ನೇಹಿತರೆ, ನಾವಿವತ್ತು ನೋಡ್ತಿರೋ ಮೂವಿ ಹೇಗಿದೆ ಅಂದ್ರೆ, ಅನ್ಯ ಲೋಕದಿಂದ ಬಂದಂತ ಏಲಿಯನ್ ಗಳನ್ನ ಒಂದು ಏಜೆಂಟ್ ಗ್ರೂಪ್ ಅವುಗಳ ಬಗ್ಗೆ ಸ್ಟಡಿ ಮಾಡಿ ಭೂಮಿ ಮೇಲೆ ವಾಸಿಸ್ತಿರುವಂತ ಮನುಷ್ಯರಿಗೆ ಅವುಗಳಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ತರ ಕಾಪಾಡೋದು. ಮತ್ತೆ ಆ ಏಲಿಯನ್ ಗಳು ಭೂಮಿಗೆ ಬಂದು ಮನುಷ್ಯರ ತರನೇ ವೇಷ ಹಾಕೊಂಡು ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ರೆ ಅವುಗಳನ್ನ ಸಹ ಪತ್ತೆ ಮಾಡೋದಾಗಿರುತ್ತೆ ಈ ಏಜೆಂಟ್ ಗ್ರೂಪ್ ನ ಕೆಲಸ. ಈ ಒಂದು ಏಜೆಂಟ್ ಗ್ರೂಪ್ ನ ಅಲ್ಲಿನ ಸರ್ಕಾರ ಯಾರಿಗೂ ಗೊತ್ತಾಗದಿರೋ ಹಾಗೆ ನೇಮಕ ಮಾಡಿರುತ್ತೆ. ಈಗಿರ್ಬೇಕಾದ್ರೆ 1969ರಲ್ಲಿ ಒಬ್ಬ ಏಜೆಂಟ್ ಕೆ ಅನ್ನೋ ವ್ಯಕ್ತಿನ ಬಾರಿಸ್ ಎಂಬ ಒಬ್ಬ ಕ್ರಿಮಿನಲ್ ಏಲಿಯನ್ನು ಸಾಯಿಸಿರ್ತಾನೆ. ಆದ್ರಿಂದ ಇವಾಗ ವಾಸ್ತವದಲ್ಲಿರುವಂತ ನಮ್ಮ ಹೀರೋ ಏಜೆಂಟ್ ಜೆ ಟೈಮ್ ಟ್ರಾವೆಲ್ ಮಾಡಿ 1969ನೇ ವರ್ಷಕ್ಕೆ ಹೋಗಿ ಆ ಕ್ರಿಮಿನಲ್ ಏಲಿಯನ್ ಬಾರಿಸ್ ಇಂದ ಏಜೆಂಟ್ ಕೆ ಅನ್ನ ಹೇಗೆ ಕಾಪಾಡ್ತಾನೆ, ಹಾಗೆ ಅವನಿಂದ ಆದಂತ ಅನೇಕ ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ಹೇಗೆ ಸರಿ ಮಾಡ್ತಾನೆ, ಮತ್ತೆ ಆ ಕೆಟ್ಟ ಬಾರಿಸ್ ಏಲಿಯನ್ನ ಹೇಗೆ ಸಾಯಿಸ್ತಾನೆ ಅನ್ನೋದೇ ಈ ಮೂವಿನ ಸ್ಟೋರಿ. ನಾವಿವಾಗ ನೋಡ್ತಿರುವ ಮೂವಿ ಮೆನ್ ಇನ್ ಬ್ಲಾಕ್ 3. ಸ್ನೇಹಿತರೆ, ಈ ಮೂವಿನಲ್ಲಿ ಏನೆಲ್ಲ ಆಗುತ್ತೆ, ನಮ್ಮ ಹೀರೋ ಏಜೆಂಟ್ ಜೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಮುಂದಕ್ಕೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಖಂಡಿತವಾಗ್ಲೂ ಈ ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಮತ್ತೆ ಸಸ್ಪೆನ್ಸ್ ಆಗಿರುತ್ತೆ, ಅದರಿಂದ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿ ಫಸ್ಟ್ ಗೆ ಲಿಲಿ ಪಾಯ್ಸನ್ ಎಂಬ ಒಬ್ಳು ಲೇಡಿನ ತೋರಿಸ್ತಾರೆ. ಅವಳು ಒಂದು ಕೇಕ್ ಅನ್ನ ಇಟ್ಕೊಂಡು ಚಂದ್ರಲೋಕದಲ್ಲಿ ಬಂಧಿಸಿಟ್ಟಿರುವಂತ ಬಾರಿಸ್ ಎಂಬ ಕ್ರಿಮಿನಲ್ ಏಲಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಅವಳನ್ನ ಸೆಕ್ಯೂರಿಟಿ ಅವರು ಚೆಕ್ ಮಾಡಿ ಬಾರಿಸ್ ಹತ್ರಕ್ಕೆ ಕರ್ಕೊಂಡು ಬರ್ತಾರೆ. ಆದ್ರೆ ಅವಳು ತಂದಿರುವಂತ ಕೇಕ್ ಒಳಗಡೆ ಬಾರಿಸ್ ಬಾಡಿ ಒಳಗಡೆ ವಾಸ ಮಾಡ್ತಿರುವಂತ ಒಂದು ಚಿಕ್ಕ ಪ್ರಾಣಿ ಇರುತ್ತೆ. ಈ ಪ್ರಾಣಿನೇ ನೋಡಿ ಬಾರಿಸ್ ನ ಒಂದು ದೊಡ್ಡ ಆಯುಧ. ಈ ಪ್ರಾಣಿಯ ಸಹಾಯದಿಂದಲೇ ಬಾರಿಸು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಆ ಪ್ರಾಣಿ ಕೇಗಿಂದ ಹೊರಗಡೆ ಬಂದು ಅಲ್ಲಿದ್ದ ಸೆಕ್ಯೂರಿಟಿಗಳನ್ನೆಲ್ಲ ಸಾಯಿಸಿ ಬಾರಿಸ್ ಅನ್ನ ಕಟ್ಟಾಕಿರ್ತಾರಲ್ಲ ಆ ಚೈನ್ ಗಳನ್ನೆಲ್ಲ ಬಿಡಿಸಿ ಅವನ ಕೈ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಆಮೇಲೆ ಒಂದು ದೊಡ್ಡ ಸ್ಪೇಸ್ ಗನ್ ಇಂದ ಅಲ್ಲಿದ್ದ ಎಲ್ಲಾ ಸೆಕ್ಯೂರಿಟಿಗಳನ್ನ ಸಾಯಿಸಿ ಅವನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಂತಹ ಲಿಲ್ಲಿ ಪಾಯ್ಸನ್ ಅನ್ನು ಕೂಡ ಸಾಯಿಸಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಸ್ನೇಹಿತರೆ, ಈ ಬಾರಿಸ್ ಎಂಬ ಏಲಿಯನ್ ಜಾತಿಯಲ್ಲಿ ಇವನೇ ಕೊನೆಯದಾಗಿ ಉಳಿದಿರುವಂತ ಏಲಿಯನ್ ಆಗಿರ್ತಾನೆ. ಅವನಿಗೆ ಒಂದ್ ಕೈ ಮಾತ್ರ ಇರುತ್ತೆ, ಇನ್ನೊಂದ್ ಕೈನ 1969ರಲ್ಲಿ ಏಜೆಂಟ್ ಕೆ ಕಟ್ ಮಾಡಾಕಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಏಜೆಂಟ್ ಕೆ ಮತ್ತೆ ಜೆ ಇಬ್ರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಕಡೆ ಚಂದ್ರಲೋಕದಿಂದ ತಪ್ಪಿಸ್ಕೊಂಡು ಭೂಮಿಗೆ ಬಂದಿರುವಂತ ಬೋರಿಸ್ ಅವನ ಕೈಯನ್ನ ಕತ್ತರಿಸಿದಂತ ಏಜೆಂಟ್ ಕೆ ನ ಸಾಯಿಸಬೇಕು ಅಂತ 1969ನೇ ಇಸ್ವಿಗೆ ಹೋಗ್ಬೇಕು ಅಂತ ಒಂದು ಶಾಪ್ ಗೆ ಬಂದು ಟೈಮ್ ಟ್ರಾವೆಲ್ ಮಿಷನ್ ಅನ್ನ ತಗೋತಾ ಇರ್ತಾನೆ. ಇನ್ನೊಂದ್ ಕಡೆ ಕೆ ಮತ್ತು ಜೆಗೆ ಒಂದು ರೆಸ್ಟೋರೆಂಟ್ ನಲ್ಲಿ ಏಲಿಯನ್ ಗಳು ಇಲ್ಲಿಗಲ್ ಫುಡ್ ಗಳನ್ನ ಕುಕ್ ಮಾಡಿ ಜನಗಳಿಗೆ ತಿನ್ನಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿರುತ್ತೆ. ಅದಕ್ಕೆ ಅವರಿಬ್ರು ಆ ರೆಸ್ಟೋರೆಂಟ್ ಗೆ ಬರ್ತಾರೆ. ಅವರು ರೆಸ್ಟೋರೆಂಟ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಅವರು ಕುಕಿಂಗ್ ಗೆ ಯೂಸ್ ಮಾಡ್ತಿರುವಂತ ಇಲ್ಲಿಗಲ್ ಪ್ರಾಣಿಗಳನ್ನ ನೋಡಿ ಆ ರೆಸ್ಟೋರೆಂಟ್ ನ ನಡೆಸ್ತಿರುವಂತ ಮನುಷ್ಯ ತರನೇ ಇರುವಂತ ಏಲಿಯನ್ ಗಳನ್ನ ಒಂದು ಸ್ಪೇಸ್ ಶಿಪ್ ಗನ್ ಇಂದ ಹೊಡೆದು ಸಾಯಿಸ್ತಾರೆ. ಆದ್ರೆ ಏಜೆಂಟ್ ಗೆ ಅಲ್ಲಿಗೆ ಬಾರಿಸ್ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಾಗ ಅವನನ್ನ ಹುಡ್ಕೊಂಡು ಅವನು ಮೇಲ್ಗಡೆ ಫ್ಲೋರ್ ಗೆ ಹೋಗ್ತಾನೆ. ಈ ಕಡೆ ಒಂದು ದೊಡ್ಡ ಫಿಶ್ ಏಜೆಂಟ್ ಜೆನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅವಾಗ ಏಜೆಂಟ್ ಜೆ ಆ ಫಿಶ್ ಒಳಗಡೆ ಇರುವಂತ ಹಾರ್ಟ್ ನ ಕಿತ್ತಾಕಿ ಆ ಫಿಶ್ ಅನ್ನ ಅಲ್ಲೇ ಸಾಯಿಸ್ತಾನೆ. ಮತ್ತೆ ಏಜೆಂಟ್ ಗೆ ಬಾರಿಸ್ ಹತ್ರ ಬರ್ತಾನೆ. ಅವಾಗ ಅವನನ್ನ ಬಾರಿಸ್ ಸಾಯಿಸುವಷ್ಟರಲ್ಲಿ ಏಜೆಂಟ್ ಜೆ ಬಂದು ಒಂದು ಡೋರ್ ನ ಸಹಾಯದಿಂದ ಏಜೆಂಟ್ ಕೆ ಅನ್ನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಕೆಳಕ್ಕೆ ಬಿದ್ದೋಗ್ತಾನೆ. ನಂತರ ಅವರಿಬ್ರು ಒಂದು ಹೋಟೆಲ್ ನಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಏಜೆಂಟ್ ಕೆ ನಾನು ಬಾರಿಸ್ ನ ತುಂಬಾ ದಿನದ ಹಿಂದೆ ಜೈಲ್ ಶಿಕ್ಷೆ ಕೊಟ್ಟು ತಪ್ಪು ಮಾಡ್ಬಿಟ್ಟೆ, ಅವನನ್ನ ಅವತ್ತೇ ಅಲ್ಲಿ ಸಾಯಿಸ್ಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಏಜೆಂಟ್ ಜೆ ಬಾರಿಸ್ ಇವಾಗ ಬಂದಿದ್ದಾನೆ, ಅವನನ್ನ ಹಿಡಿಯೋ ಕೆಲಸ ನಂದು ಅಂತ ಹೇಳ್ತಾನೆ. ಅದಕ್ಕೆ ಏಜೆಂಟ್ ಕೆ ನಿನ್ನನ್ನ 2 ವಾರ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಏಜೆಂಟ್ ಜೆ ಆಫೀಸ್ ಗೆ ಬಂದು ಬಾರಿಸ್ ಮತ್ತೆ ಏಜೆಂಟ್ ಕೆ ಮಧ್ಯೆ ಏನೆಲ್ಲ ಆಯ್ತು ಅಂತ ಕಂಪ್ಯೂಟರ್ ನಲ್ಲಿ ತಿಳ್ಕೊಬೇಕಾದ್ರೆ ಅದನ್ನ ನೋಡಿದ ಸೀನಿಯರ್ ಏಜೆಂಟ್ ಓ ಕಂಪ್ಯೂಟರ್ ಅನ್ನ ಲಾಕ್ ಮಾಡ್ತಾಳೆ. ಅವಾಗ ಏಜೆಂಟ್ ಜೆ ಅವಳನ್ನ ಕೇಳಿದ್ದಕ್ಕೆ ಅವಳು ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಜೆ ಆಫೀಸ್ ಗೆ ಬಂದು ಏಜೆಂಟ್ ಕೆ ನ ಹುಡುಕ್ತಿರ್ಬೇಕಾದ್ರೆ ಸೀನಿಯರ್ ಏಜೆಂಟ್ ಓ ಅಲ್ಲಿಗೆ ಬಂದು ಕೆ ನ ಸ್ಟ್ಯಾಚು ತೋರಿಸಿ ಅವರು 40 ವರ್ಷಗಳ ಹಿಂದೆನೆ ಸತ್ತೋಗಿದ್ದಾರೆ, ನೀನು ಕನಸು ಕಾಣೋದನ್ನ ಮೊದಲು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಏಜೆಂಟ್ ಜೆ ಇದು ಕನ್ಸಲ್ಲ, ನಿಜವಾಗ್ಲೂ ಕೆ ನನ್ ಜೊತೆ ಇರ್ತಿದ್ರು, ನಾವಿಬ್ರು ಸೇರಿ ಸಂಗೀತನ ಕೇಳ್ತಿದ್ದು ಮತ್ತೆ ಸಂಜೆ ಒಟ್ಟಿಗೆ ಕಾಫಿ ಕುಡಿತಿದ್ವಿ, ಅವರು ಕಾಫಿನ ಅಷ್ಟು ಇಷ್ಟ ಪಡ್ತಿರ್ಲಿಲ್ಲ ಅಂದಾಗ ಏಜೆಂಟ್ ಓ ನಿನ್ಗೇನಾದ್ರೂ ಟೈಮ್ ಟ್ರಾವೆಲ್ ಮಾಡುವ ಶಕ್ತಿ ಇದೆಯಾ ಅಂತ ಕೇಳ್ತಾರೆ. ಸ್ನೇಹಿತರೆ, ಏಜೆಂಟ್ ಜೆ ನ ತಂದೆ ಸತ್ ಮೇಲೆ ಅವನನ್ನ ಏಜೆಂಟ್ ಕೆ ಕರ್ಕೊಂಡ್ ಬಂದು ಸಾಕಿರ್ತಾನೆ. ಅದರಿಂದ ಏಜೆಂಟ್ ಜೆ ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಏಜೆಂಟ್ ಕೆ ಬದುಕಿದಾನೆ ಮತ್ತೆ ತನ್ನ ಜೊತೆ ಅವನು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಏಜೆಂಟ್ ಕೆ ಸತ್ತು 40 ವರ್ಷಗಳಾಗಿರ್ತವೆ. ಜೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಅಲರ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದೇನಂದ್ರೆ ಬಾಗ್ಲಟೈಟ್ ಎಂಬ ಏಲಿಯನ್ ಗಳು ಭೂಮಿ ಕಡೆ ಬರ್ತಿರೋದು ಲಡರ್ ಗೆ ಗೊತ್ತಾಗಿ ಅದರಿಂದ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಹೀಗಿರುತ್ತೆ, ಆ ಏಲಿಯನ್ ಗಳಿಂದ ಪೃಥ್ವಿಯನ್ನ ನೀವು ಸುರಕ್ಷತೆ ಮಾಡಬೇಕಾಗಿದೆ ಅಂತ. ಅವಾಗ ಸೀನಿಯರ್ ಏಜೆಂಟ್ ಓ ಏಜೆಂಟ್ ಜೆಗೆ ನೀವು ಹೇಗಾದ್ರೂ ಮಾಡಿ ಈ ವಿಶ್ವವನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಏಜೆಂಟ್ ಜೆಗೆ ಗೋಯಿಂಗ್ ಔಟ್ ಆಫ್ ಬಿಸ್ನೆಸ್ ಎಂಬ ಶಾಪ್ಗೆ ಬಾರಿಸ್ ಹೋಗಿದ್ದ ಎಂಬ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಏಜೆಂಟ್ ಜೆ ಆ ಶಾಪ್ಗೆ ಬಂದು ಬಾರಿಸ್ ಏಲಿಯನ್ ಇಲ್ಲಿಗೆ ಬಂದಿದ್ನ ಅಂತ ಕೇಳ್ಬೇಕಾದ್ರೆ ಆ ಶಾಪ್ ನ ಓನರ್ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು 1969 16 ಜುಲೈಗೆ ಹೋಗ್ಬೇಕು ಅಂತ ಟೈಮ್ ಟ್ರಾವೆಲ್ ಮಿಷನ್ ಅನ್ನ ತಗೊಂಡೋದ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಏಜೆಂಟ್ ಜೆಗೆ ನಂಬೋದಕ್ಕೆ ಆಗೋದಿಲ್ಲ. ಅವಾಗ ಆ ಶಾಪ್ ನ ಓನರ್ ಏಜೆಂಟ್ ಜೆಗೂ ಕೂಡ ಒಂದು
ಟೈಮ್ ಟ್ರಾವೆಲ್ ಮಾಡುವಂತ ಮಿಷನ್ ಅನ್ನ ಕೊಡ್ತಾನೆ. ಮತ್ತೆ ಅವನನ್ನ ಒಂದು ಬಿಲ್ಡಿಂಗ್ ಮೇಲಕ್ಕೆ ಕರ್ಕೊಂಡೋಗಿ ಟೈಮ್ ಟ್ರಾವೆಲ್ ಗ್ಯಾಜೆಟ್ ಗೆ 1969 ಜುಲೈ 15ಕ್ಕೆ ಸೆಟ್ ಮಾಡಿ ಏಜೆಂಟ್ ಜೆಗೆ ಈ ಗ್ಯಾಜೆಟ್ ಅನ್ನ ಇಟ್ಕೊಂಡು ಇಲ್ಲಿಂದ ಕೆಳಗಡೆ ಬೀಳ್ಬೇಕು. ಮತ್ತೆ ಇಲ್ಲಿಂದ ಕೆಳಗಡೆ ಬೀಳುವಾಗ ಭೂಮಿ ಇನ್ನೇನು ಹತ್ರ ಬರುವಾಗ ಈ ಯಂತ್ರ ಆಕ್ಟಿವ್ ಆಗುತ್ತೆ. ಅವಾಗ ಅದರ ಮಧ್ಯದಲ್ಲಿರುವಂತ ಬಟನ್ ಅನ್ನ ಆನ್ ಮಾಡಬೇಕು. ಅವಾಗ ನೀನು 1969 ಜುಲೈ 15ಕ್ಕೆ ಹೋಗ್ತೀಯ ಅಂತ ಹೇಳ್ತಾನೆ. ಅವಾಗ ಏಜೆಂಟ್ ಜೆ ಹೇಗೋ ಧೈರ್ಯ ಮಾಡಿ ಆ ಬಿಲ್ಡಿಂಗ್ ಇಂದ ಟೈಮ್ ಟ್ರಾವೆಲ್ ಗ್ಯಾಜೆಟ್ ಅನ್ನ ಇಟ್ಕೊಂಡು ಕೆಳಗಡೆ ಬೀಳ್ತಾನೆ. ಇನ್ನೇನ್ ಭೂಮಿ ಹತ್ರ ಇರ್ಬೇಕಾದ್ರೆ ಆ ಯಂತ್ರ ಆಕ್ಟಿವ್ ಆಗುತ್ತೆ. ಅವಾಗ ಜೆ ಅದರ ಬಟನ್ ಅನ್ನ ಅಮುಕ್ತಾನೆ. ನಂತರ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು 1969 ಜುಲೈ 15ಕ್ಕೆ ಬರ್ತಾನೆ. ಆಮೇಲೆ ಏಜೆಂಟ್ ಜೆ ನಾನ್ ನಿಜವಾಗ್ಲೂ 1969ಕ್ಕೆ ಬಂದಿದ್ದೀನ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿದ್ದ ಪೇಪರ್ ಗಳ ಡೇಟ್ ಅನ್ನ ನೋಡಿ ಕನ್ಫರ್ಮ್ ಮಾಡ್ಕೋತಾನೆ. ನಂತರ ಅವನಿಗೆ ಬಾರಿಸ್ ರೋಮನ್ ಅನ್ನೋ ಒಬ್ಬ ಏಲಿಯನ್ ನ ಸಾಯಿಸೋದಕ್ಕೆ ಒಂದು ಎಕ್ಸಿಬಿಷನ್ ಗೆ ಬರ್ತಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಅಲ್ಲೇ ಇದ್ದ ಒಂದು ಕಾರ್ ಅನ್ನ ತಗೊಂಡು ಆ ಎಕ್ಸಿಬಿಷನ್ ಇರುವಂತ ಜಾಗಕ್ಕೆ ಬರ್ತಾನೆ. ಆದ್ರೆ ಅವನು ಬರೋಷ್ಟರಲ್ಲಿ ರೋಮನ್ ಎಂಬ ಏಲಿಯನ್ ನ ಬಾರಿಸ್ ಸಾಯಿಸಿ ಅಲ್ಲಿಂದ ಓಡಿ ಹೋಗ್ತಾ ಇರ್ತಾನೆ. ಅವನನ್ನು ನೋಡಿದ ಏಜೆಂಟ್ ಜೆ ಅವನಿಗೆ ಸ್ಪೇಸ್ ಗನ್ ಇಂದ ಶೂಟ್ ಮಾಡೋಷ್ಟರಲ್ಲಿ ಪಕ್ಕದಲ್ಲಿ ಏಜೆಂಟ್ ಕೆ ಬಂದು ಅವನನ್ನ ನಾನ್ ನೋಡ್ಕೋತೀನಿ ಅಂತ ಏಜೆಂಟ್ ಜೆಗೆ ಗನ್ ಹಿಡಿತಾನೆ. ಏಜೆಂಟ್ ಕೆ ನ ನೋಡಿದ ಏಜೆಂಟ್ ಜೆಗೆ ತುಂಬಾನೇ ಸಂತೋಷ ಆಗುತ್ತೆ. ಯಾಕಂದ್ರೆ ಏಜೆಂಟ್ ಕೆ 1969ನೇ ಇಸ್ವಿಲಿ ತುಂಬಾ ಯಂಗ್ ಆಗಿರ್ತಾನೆ. ಆದ್ರಿಂದ ಏಜೆಂಟ್ ಜೆಗೆ ತುಂಬಾ ಯಂಗ್ ಆಗಿರುವಂತ ಏಜೆಂಟ್ ಕೆ ನ ನೋಡಿ ತುಂಬಾ ಸಂತೋಷ ಆಗುತ್ತೆ. ನಂತರ ಏಜೆಂಟ್ ಕೆ ಅವನನ್ನ ಅವರ ಆಫೀಸ್ಗೆ ಕರ್ಕೊಂಡೋಗಿ ಅವನನ್ನ ಎಂಕ್ವೈರಿ ಮಾಡ್ತಾರೆ. ಸ್ನೇಹಿತರೆ, ಏಜೆಂಟ್ ಕೆ 1969ರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಏಜೆಂಟ್ ಜೆ ಬಗ್ಗೆ ಅವನಿಗೆ ಏನು ಗೊತ್ತಿರೋದಿಲ್ಲ. ಅದರಿಂದ ನೀನು ಯಾರು, ಎಲ್ಲಿಂದ ಬಂದೆ ಅಂತ ಏಜೆಂಟ್ ಜೆ ನ ವಿಚಾರಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಏಜೆಂಟ್ ಓ ಕೂಡ ಬರ್ತಾಳೆ. ಆದ್ರೆ ಅವಳಿಗೂ ಸಹ 1969ರಲ್ಲಿ ಜೆ ಬಗ್ಗೆ ಏನು ಗೊತ್ತಿರೋದಿಲ್ಲ. ಯಾಕಂದ್ರೆ ಆ ಟೈಮ್ ನಲ್ಲಿ ಏಜೆಂಟ್ ಜೆ ಅಲ್ಲಿ ಇನ್ನು ಕೆಲಸಕ್ಕೆ ಸೇರಿರೋದಿಲ್ಲ. ಅವನಿನ್ನು ಚಿಕ್ಕ ಮಗು ಆಗಿರ್ತಾನೆ. ಹಾಗೆ ಏಜೆಂಟ್ ಗೆ ವಿಚಾರಿಸ್ತಿರ್ಬೇಕಾದ್ರೆ ಏಜೆಂಟ್ ಜೆ ಬಾರಿಸ್ ನ ನೀನು ಇವಾಗ ಅರೆಸ್ಟ್ ಮಾಡ್ತೀಯಾ, ಆದ್ರೆ ನೀನು ಅವನನ್ನ ಅರೆಸ್ಟ್ ಮಾಡ್ಬೇಡ, ಅವನನ್ನ ಸಾಯಿಸ್ಬಿಡು. ಇಲ್ಲ ಅಂದ್ರೆ ಅವನಿಂದ ಮುಂದೆ ಒಂದಲ್ಲ ಒಂದು ದಿನ ಇಡೀ ವಿಶ್ವಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಭವಿಷ್ಯದಲ್ಲಿ ನೀವು ನನ್ನ ಪಾರ್ಟ್ನರ್ ಆಗ್ತೀರಾ, ಇದನ್ನ ನೀವು ಖಂಡಿತವಾಗ್ಲೂ ನಂಬಲೇಬೇಕು. ಯಾಕಂದ್ರೆ ನಾನು ಭವಿಷ್ಯದ ಕಾಲದಿಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರುವಂತ ಏಜೆಂಟ್ ಜೆ ಅಂತ ಹೇಳ್ತಾನೆ. ಆದ್ರೆ ಅದನ್ನ ನಂಬೋದಕ್ಕೆ ಕೇರ್ ಅಡಿ ಇರೋದಿಲ್ಲ. ಆದ್ರೂ ಅವನು ಏಜೆಂಟ್ ಜೆ ನ ಕಾರ್ ನಲ್ಲಿ ಕೂರ್ಸ್ಕೊಂಡು ಇವಾಗ ಬಾರಿಸ್ ಎಲ್ಲಿದ್ದಾನೆ ಹೇಳು ಅಂತ ಹೇಳ್ತಾನೆ. ಅವಾಗ ಜೆ ಒಂದು ಫ್ಯಾಕ್ಟರಿನಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಏಜೆಂಟ್ ಕೆ ನಂಬೋದಿಲ್ಲ. ಅಷ್ಟರಲ್ಲಿ ಏಜೆಂಟ್ ಕೆ ಗೆ ಒಂದು ಮಾಹಿತಿ ಬರುತ್ತೆ. ಅದೇನಂದ್ರೆ ಒಂದು ಗೇಮ್ ಶಾಪ್ ಓನರ್ ಅನ್ನ ಬಾರಿಸ್ ಬಂದು ಸಾಯಿಸ್ತಾನೆ ಅಂತ. ಅದರಿಂದ ಅವನು ಏಜೆಂಟ್ ಜೆ ನ ಕಾರ್ ನಲ್ಲಿ ಕೂರ್ಸ್ಕೊಂಡು ಆ ಗೇಮ್ ಶಾಪ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಅವರು ಅಲ್ಲಿಗೆ ಹೋಗುವಷ್ಟರಲ್ಲಿ ಬಾರಿಸ್ ಅಲ್ಲಿಗೆ ಬಂದು ಆ ಗೇಮ್ ಶಾಪ್ ಓನರ್ ನ ಸಾಯಿಸಿ ಅಲ್ಲಿಂದ ಹೋಗಿರ್ತಾನೆ. ಅದನ್ನ ನೋಡಿದ ಏಜೆಂಟ್ ಕೆ ಏಜೆಂಟ್ ಓಗೆ ಕಾಲ್ ಮಾಡಿದಾಗ ಬಾರಿಸ್ ಗ್ಲಮೋರಿಯಾ ಪ್ಲಾನೆಟ್ ಇಂದ ಬಂದಂತ ಏಲಿಯನ್ ನ ಸಾಯಿಸೋದಕ್ಕೆ ಒಂದು ಫ್ಯಾಕ್ಟರಿಗೆ ಬರ್ತಾನೆ ಅಂತ ಗೊತ್ತಾಗುತ್ತೆ. ಅವಾಗ ಏಜೆಂಟ್ ಕೆಗೆ ಏಜೆಂಟ್ ಜೆ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ. ಮತ್ತೆ ಏಜೆಂಟ್ ಜೆ ಹೇಳಿದ್ದೆಲ್ಲ ನಿಜ ಅಂತ ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವರಿಬ್ರು ಆ ಫ್ಯಾಕ್ಟರಿ ಹತ್ರ ಬಂದು ಒಳಗಡೆ ಬರ್ತಾರೆ. ಅವರಿಬ್ರು ಆ ಫ್ಯಾಕ್ಟರಿ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿ ಒಳಗಡೆ ಮೊದಲೇ ಏಜೆಂಟ್ ಡಬ್ಲ್ಯೂ ಬಂದು ಕಾರ್ಯಾಚರಣೆ ಮಾಡ್ತಾ ಇರ್ತಾನೆ. ಅವನನ್ನ ಏಜೆಂಟ್ ಗೆ ಸಪರೇಟ್ ಆಗಿ ಕರ್ಕೊಂಡೋಗಿ ವಿಚಾರಿಸಿದಾಗ ಗ್ರಿಫಿನ್ ಎಂಬ ಏಲಿಯನ್ ನ ಸಾಯಿಸೋದಕ್ಕೆ ಬಾರಿಸ್ ಇಲ್ಲಿಗೆ ಬರ್ತಾ ಇದ್ದಾನೆ. ಮತ್ತೆ ಈ ಗ್ರಿಫಿನ್ ಏಲಿಯನ್ ಗೆ ಭವಿಷ್ಯ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಆ ಗ್ರಿಫಿನ್ ಏಲಿಯನ್ ಏಜೆಂಟ್ ಜೆಗೆ ಸಿಗ್ತಾನೆ. ಅವನು ಅಲ್ಲಿ ನಡೀತಿರುವಂತ ಭವಿಷ್ಯನ ಹೇಳೋದನ್ನ ನೋಡಿ ಅವಾಗ ಏಜೆಂಟ್ ಗೆ ಅಲ್ಲಿಗೆ ಬಂದಾಗ ನೀವ್ ಇಲ್ಲಿಗೆ ಬಾರಿಸ್ ಅನ್ನ ಹುಡ್ಕೊಂಡು ಬಂದಿದ್ದೀರಾ, ಅವನು ಇವಾಗ ಇಲ್ಲಿಗೆ ನನ್ನನ್ನ ಸಾಯಿಸೋದಕ್ಕೆ ಬರ್ತಾನೆ ಅಂತ ಹೇಳ್ತಾನೆ ಗ್ರಿಫಿನ್. ಸ್ನೇಹಿತರೆ, ಬಾರಿಸ್ ಗ್ರಿಫಿನ್ ನ ಯಾಕೆ ಸಾಯಿಸೋದಕ್ಕೆ ಬರ್ತಿದ್ದಾನೆ ಅಂದ್ರೆ ಅವನ ಹತ್ರ ಬೇರೆ ಗ್ರಹದಿಂದ ಏಲಿಯನ್ ಗಳು ಭೂಮಿಗೆ ಬರ್ದಿರೋ ಹಾಗೆ ಭೂಮಿನ ಪ್ರೊಟೆಕ್ಟ್ ಮಾಡುವಂತ ಒಂದು ಯಂತ್ರ ಇರುತ್ತೆ. ಆದ್ರಿಂದ ಆ ಕವಚನ ಬಾರಿಸ್ ತಗೊಂಡು ಗ್ರಿಫಿನ್ ನ ಸಾಯಿಸೋದಕ್ಕೆ ಅಂತ ಅಲ್ಲಿಗೆ ಬರ್ತಾ ಇರ್ತಾನೆ. ಈ ಕಡೆ ಗ್ರಿಫಿನ್ ಗೆ ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದ್ರಿಂದ ಇನ್ನೇನು ಕೆಲವೇ ಸೆಕೆಂಡ್ ಗಳಲ್ಲಿ ಬಾರಿಸ್ ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾನೆ. ಅವಾಗ ಏಜೆಂಟ್ ಕೆ ಮತ್ತು ಏಜೆಂಟ್ ಜೆ ಇಬ್ರು ಅಲರ್ಟ್ ಆಗಿ ಬಾರಿಸ್ ಗೋಸ್ಕರ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಾರಿಸ್ ಬಂದು ಪಾರ್ಟಿಯಲ್ಲಿದ್ದ ಇಬ್ರನ್ನ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿದ ಏಜೆಂಟ್ ಜೆ ಅವನ ಹತ್ರ ಇದ್ದಂತ ಗನ್ ಇಂದ ಅವನಿಗೆ ಶೂಟ್ ಮಾಡ್ತಾನೆ. ಆದ್ರೆ ಬಾರಿಸ್ ಅದರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಡೆ ಗ್ರಿಫಿನ್ ಕೂಡ ಅಲ್ಲಿಂದ ಹೋಗಿರ್ತಾನೆ. ಅವಾಗ ಅವರಿಬ್ರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಅದರಿಂದ ಇಬ್ರು ಒಂದು ಹೋಟೆಲ್ ನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಪಾರ್ಟಿಯಲ್ಲಿ ಗ್ರಿಫಿನ್ ಏಜೆಂಟ್ ಜೆ ಹತ್ರ ಗೇಮ್ ಬಗ್ಗೆ ಮಾತಾಡ್ತಾ ನಾವು ಮತ್ತೆ ಭವಿಷ್ಯದಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಸಿಗ್ತೀವಿ, ಅವಾಗ ಅಲ್ಲಿ ನಾನು ನಿಮ್ಗೆ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಏಜೆಂಟ್ ಜೆ ಏಜೆಂಟ್ ಕೆ ಅನ್ನ ಕರ್ಕೊಂಡು ಅವ್ರಿಗೆ ಹತ್ರ ಇರುವಂತ ಕ್ರಿಕೆಟ್ ಗ್ರೌಂಡ್ ಹತ್ರಕ್ಕೆ ಬರ್ತಾರೆ. ಅವಾಗ ಅಲ್ಲಿ ಗ್ರಿಫಿನ್ ಭವಿಷ್ಯದಲ್ಲಿ ನಡಿಬೇಕಾದಂತಹ ವರ್ಲ್ಡ್ ಕಪ್ ಕ್ರಿಕೆಟ್ ನ ಅಲ್ಲಿ ಅವನು ಇವಾಗ್ಲೇ ನೋಡ್ತಾ ಇರ್ತಾನೆ. ಅದನ್ನ ನೋಡಿದ ಏಜೆಂಟ್ ಕೆ ಮತ್ತೆ ಜೆಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವಾಗ ಗ್ರಿಫಿನ್ ಭವಿಷ್ಯದಲ್ಲಿ ನಡೆಯುವಂತಹ ವರ್ಲ್ಡ್ ಕಪ್ ಕ್ರಿಕೆಟ್ ಅನ್ನ ಅವ್ರಿಗೂ ಕೂಡ ತೋರಿಸ್ತಾನೆ. ನಂತರ ಏಜೆಂಟ್ ಜೆ ನೀನು ನಮ್ಗೆ ಸಿಕ್ತಾಗ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ, ಆ ಗಿಫ್ಟ್ ಎಲ್ಲಿ ಅಂತ ಕೇಳ್ತಾನೆ. ಅವಾಗ ಗ್ರಿಫಿನ್ ಒಂದು ಡಿವೈಸ್ ಅನ್ನ ಅವನ ಕೈಯಲ್ಲಿ ಕೊಟ್ಟು ನೋಡಿ ಇದು ಸುರಕ್ಷಾ ಕವಚ, ಭವಿಷ್ಯದಲ್ಲಿ ಇದು ಈ ವಿಶ್ವವನ್ನು ಕಾಪಾಡುತ್ತೆ ಅಂತ ಹೇಳ್ಬೇಕಾದ್ರೆ ಬಾರಿಸ್ ಅಲ್ಲಿಗೆ ಒಂದು ಬೈಕ್ ನಲ್ಲಿ ಬಂದು ಗ್ರಿಫಿನ್ ಅನ್ನ ಎತ್ಕೊಂಡು ಹೋಗ್ತಾನೆ. ಅಲ್ಲಿಂದ ಹೋಗ್ಬೇಕಾದ್ರೆ ಏಜೆಂಟ್ ಕೆ ಕಾರ್ ನ ಇಂಜಿನ್ ಅನ್ನ ಹಾಳು ಮಾಡಿ ಹೋಗ್ತಾನೆ. ಆದ್ರೆ ಆ
ಕಾರ್ನ ಕೆಳಗಡೆ ತುಂಬಾ ಅಡ್ವಾನ್ಸ್ ಆಗಿರುವಂತ 2 ಬೈಕ್ಗಳು ಇರ್ತವೆ. ಅವುಗಳ ಸಹಾಯದಿಂದ ಏಜೆಂಟ್ ಕೆ ಮತ್ತು ಜೆ ಇಬ್ರು ಅವನನ್ನ ಫಾಲೋ ಮಾಡ್ತಾರೆ. ಅವಾಗ ಬಾರಿಸ್ ಅವರನ್ನ ಸಾಯಿಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಆಗೋದಿಲ್ಲ. ಕೊನೆಗೆ ಏಜೆಂಟ್ ಜೆ ಬಾರಿಸ್ ಅನ್ನ ಓವರ್ಟೇಕ್ ಮಾಡಿ ಅವನಿಗೆ ಸ್ಪೇಸ್ ಗನ್ ಇಂದ ಶೂಟ್ ಮಾಡ್ಬೇಕಾದ್ರೆ ಹಿಂದೆ ಇದ್ದ ಏಜೆಂಟ್ ಕೆ ಬಂದು ಗ್ರಿಫಿನ್ ಅನ್ನ ಬಾರಿಸ್ ಬೈಕ್ ಇಂದ ಅವನ್ ಬೈಕಿಗೆ ಕರ್ಕೋತಾನೆ. ಈ ಕಡೆ ಏಜೆಂಟ್ ಜೆ ಬಾರಿಸ್ ನ ಶೂಟ್ ಮಾಡೋಷ್ಟರಲ್ಲಿ ಅವನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಬಾರಿಸ್ ನ ಬೈಕ್ ಅಲ್ಲೇ ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ಪ್ರೆಸೆಂಟ್ ನಲ್ಲಿ ಇದ್ದ ಬಾರಿಸ್ ಅನ್ನ ತೋರಿಸ್ತಾರೆ. ಅವನು ಕೂಡ ಟೈಮ್ ಟ್ರಾವೆಲ್ ಗ್ಯಾಜೆಟ್ ಇಂದ 1969ನೇ ಇಸ್ವಿಗೆ ಬಂದು ಏಜೆಂಟ್ ಕೆ ನ ಸಾಯಿಸಬೇಕು ಅಂತ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಒಂದು ಬಿಲ್ಡಿಂಗ್ ಮೇಲೆ ನಿಂತಿರ್ತಾನೆ. ಇನ್ನೊಂದ್ ಕಡೆ ಭೂತಕಾಲದಲ್ಲಿರುವಂತ ಬಾರಿಸ್ ಗ್ರಿಫಿನ್ ಹತ್ರ ಇದ್ದಂತ ಸುರಕ್ಷಾ ಕವಚನ ಕಿತ್ಕೊಂಡು ಬಂದಿರ್ತಾನೆ. ಆದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರೊಳಗಡೆ ಆ ಸುರಕ್ಷಾ ಕವಚ ಇರೋದಿಲ್ಲ. ಅದರಿಂದ ಅವನಿಗೆ ಸಿಟ್ಟು ಬಂದು ಅದನ್ನ ಅಲ್ಲಿಂದ ಎಸಿತಾನೆ. ಅಷ್ಟರಲ್ಲಿ ಪ್ರೆಸೆಂಟ್ ನಲ್ಲಿ ಇದ್ದಂತ ಬಾರಿಸ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಗೆ ಬಂದಿರ್ತಾನೆ. ಅವನನ್ನ ನೋಡಿದ ಭೂತಕಾಲದ ಬಾರಿಸ್ ನೀನು ಯಾರು ಅಂತ ಕೇಳ್ತಾನೆ. ಅವಾಗ ಭವಿಷ್ಯ ಕಾಲದಿಂದ ಬಂದಿದ್ದ ಬಾರಿಸ್ ಅವನಿಗೆ ಎಲ್ಲಾನು ಹೇಳ್ತಾನೆ. ಭೂತಕಾಲದಲ್ಲಿ ಏಜೆಂಟ್ ಕೆ ನನ್ನ ಕೈಯನ್ನ ಕತ್ತರಿಸಿ ನನ್ನನ್ನ ಸುಮಾರು ವರ್ಷಗಳ ಕಾಲ ಚಂದ್ರಲೋಕದಲ್ಲಿದ್ದಂತ ಜೈಲ್ನಲ್ಲಿ ಇಟ್ಟಿದ್ದ. ಆದ್ರೆ ಇವಾಗ ಲಿಲ್ಲಿ ಪಾಯ್ಸನ್ ಹೆಲ್ಪ್ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಆದ್ರಿಂದ ನಾವಿಬ್ರು ಸೇರಿ ಆ ಕೇನ ಸಾಯಿಸೋಣ ಅಂತ ಭೂತಕಾಲದಲ್ಲಿರುವಂತ ಬಾರಿಸ್ ಗೆ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಏಜೆಂಟ್ ಕೆ ಮತ್ತೆ ಏಜೆಂಟ್ ಜೆ ಇಬ್ರು ಗ್ರಿಫಿನ್ ಅನ್ನ ಒಂದ್ ಕಡೆ ಕರ್ಕೊಂಡು ಬಂದು ಗ್ರಿಫಿನ್ ಹತ್ರ ಇರುವಂತ ಸುರಕ್ಷಾ ಕವಚನ ಕೇಳ್ತಾರೆ. ಅವಾಗ ಗ್ರಿಫಿನ್ ಗೆ ಭವಿಷ್ಯ ಗೊತ್ತಿದ್ರಿಂದ ಅದನ್ನ ಬಾರಿಸ್ ಕಿತ್ಕೋತಾನೆ ಅಂತ ಅವನು ಅದನ್ನ ಬೇರೆ ಕಡೆ ಇಟ್ಕೊಂಡಿರ್ತಾನೆ. ಅದನ್ನ ತೆಗೆದು ಏಜೆಂಟ್ ಕೆ ಗೆ ಕೊಡ್ತಾನೆ. ಇದು ಖಂಡಿತವಾಗ್ಲೂ ಪೃಥ್ವಿನ ಸುರಕ್ಷತೆ ಮಾಡುತ್ತೆ ಅಂತ. ಅವನು ಹಾಕಿರುವ ಟೋಪಿನ ತೆಗೆದು ಅವನ ಬ್ರೈನ್ ನಲ್ಲಿರುವಂತ ಶಕ್ತಿನ ಆ ಸುರಕ್ಷಾ ಕವಚಗೆ ಕಳಿಸಿ ಅದನ್ನ ಆಕ್ಟಿವ್ ಮಾಡಿ ಅವರಿಗೆ ಕೊಡ್ತಾನೆ. ಗ್ರಿಫಿನ್ ಅವನ ಟೋಪಿನ ತೆಗೆದ್ಮೇಲೆ ಅವನು ಕೂಡ ಒಬ್ಬ ಏಲಿಯನ್ ಅಂತ ಇವರಿಗೆ ಗೊತ್ತಾಗುತ್ತೆ. ಆದ್ರೆ ಅವನು ಒಳ್ಳೆ ಮನಸ್ಸಿನ ಏಲಿಯನ್ ಆಗಿರ್ತಾನೆ. ಅದಕ್ಕೆ ಭೂಮಿನ ಕಾಪಾಡೋದಕ್ಕೆ ಅವನ ಲೋಕದಲ್ಲಿದ್ದಂತ ಸುರಕ್ಷಾ ಕವಚನ ಏಜೆಂಟ್ ಜೆ ಮತ್ತೆ ಕೆ ಗೆ ಕೊಡ್ತಾನೆ. ಗ್ರಿಫಿನ್ ಆ ಕವಚನ ಅವ್ರ ಕೈಲಿ ಕೊಟ್ಟು ಇದನ್ನ ಅಂತರಿಕ್ಷಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ಏಜೆಂಟ್ ಜೆ ಮತ್ತೆ ಕೆ ಗೆ ಇದನ್ನ ಹೇಗೆ ಅಂತರಿಕ್ಷಕ್ಕೆ ಕಳಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಗ್ರಿಫಿನ್ ಚಂದ್ರಯಾನ ಮುಖಾಂತರ ಅಂತ ತಿಳಿಸ್ತಾನೆ. ನಂತರ ಅವರಿಗೆ ತಿಳಿಯುತ್ತೆ 16 ಜುಲೈ 1969ನೇ ತಾರೀಕು ಅಂತರಿಕ್ಷಕ್ಕೆ ಚಂದ್ರಯಾನಕ್ಕೋಸ್ಕರ ಒಂದು ಉಪಗ್ರಹನ ಅಲ್ಲಿನ ಸರ್ಕಾರ ಉಡಾವಣೆ ಮಾಡ್ತಾ ಇದೆ ಅಂತ. ಆದ್ರೆ ಅದಕ್ಕೆ ಇನ್ನು ಕೇವಲ 5 ಗಂಟೆಗಳ ಸಮಯ ಮಾತ್ರ ಉಳಿದಿರುತ್ತೆ. ಅಷ್ಟೊಳಗಡೆ ಇವರು ಚಂದ್ರಯಾನ ಉಪಗ್ರಹ ಉಡಾವಣೆ ಮಾಡುವಂತ ಜಾಗಕ್ಕೆ ಹೋಗಿ ಅವ್ರ ಹತ್ರ ಇರುವಂತ ಸುರಕ್ಷಾ ಕವಚನ ಆ ಉಪಗ್ರಹದ ಮೇಲಕ್ಕೆ ಇಡಬೇಕಾಗಿರುತ್ತೆ. ಅದರಿಂದ ಇಷ್ಟೊಂದು ಕಡಿಮೆ ಸಮಯದಲ್ಲಿ ನಾವು ಈ ಕೆಲಸನ ಹೇಗ್ ಮಾಡೋದು ಅಂತ ಏಜೆಂಟ್ ಜೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಏಜೆಂಟ್ ಗೆ ಅವರನ್ನ ಕರ್ಕೊಂಡು ಆಫೀಸ್ಗೆ ಬರ್ತಾನೆ. ಅಲ್ಲಿ ಅವರಿಗೆ ಅಂತ 2 ಜೆಟ್ ಫೇಸ್ ಅನ್ನ ಏಜೆಂಟ್ ಓ ರೆಡಿ ಮಾಡಿರ್ತಾಳೆ. ಅವುಗಳ ಸಹಾಯದಿಂದ ಅವರು ಚಂದ್ರಯಾನಕ್ಕೆ ರೆಡಿ ಆಗಿರುವ ಉಪಗ್ರಹ ಇರುವಂತ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಅಲ್ಲಿದ್ದ ಸೆಕ್ಯೂರಿಟಿ ಟೀಮ್ ನವರು ಬಂದು ಅವರನ್ನ ಅರೆಸ್ಟ್ ಮಾಡಿ ಅವರ ಸೀನಿಯರ್ ಆಫೀಸರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಕೆ ಅವ್ರ ಹತ್ರ ಇವನು ಏಜೆಂಟ್ ಜೆ ನಮ್ಮನ್ನ ಮತ್ತೆ ನಮ್ಮ ಪೃಥ್ವಿನ ಕಾಪಾಡೋದಕ್ಕೆ ಭವಿಷ್ಯ ಕಾಲದಿಂದ ಬಂದಿದ್ದಾನೆ. ದಯವಿಟ್ಟು ನಮ್ಗೆ ಕೆಲವು ಸಮಯ ಕೊಡಿ. ನಮ್ಮ ಹತ್ರ ಇರುವಂತ ಸುರಕ್ಷಾ ಕವಚನ ಆ ಉಪಗ್ರಹದ ಮೇಲಕ್ಕೆ ಇಡ್ತೀವಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಆಫೀಸರ್ ಇವರನ್ನ ಜೈಲಿಗೆ ಹಾಕಿ ಅಂತ ಹೇಳ್ತಾರೆ. ಅವಾಗ ಗ್ರಿಫಿನ್ ಮುಂದೆ ಬಂದು ಆ ಆಫೀಸರ್ ನ ಕೈಯನ್ನ ಇಟ್ಕೋತಾನೆ. ಅವಾಗ ಅವನಿಗೆ ಭವಿಷ್ಯದಲ್ಲಿ ಏಲಿಯನ್ ಗಳಿಂದ ಪೃಥ್ವಿಗೆ ತೊಂದರೆ ಆಗೋದೆಲ್ಲ ಗೊತ್ತಾಗುತ್ತೆ. ಅದರಿಂದ ಆಫೀಸರು ಒಂದು ಸುರಂಗದ ಸಹಾಯದಿಂದ ಅವರನ್ನ ಉಪಗ್ರಹದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿಗೆ ಗ್ರಿಫಿನ್ ಬರೋದಿಲ್ಲ. ಅವನು ಅಲ್ಲೇ ಉಳ್ಕೋತಾನೆ. ಉಪಗ್ರಹದ ಹತ್ತಿರಕ್ಕೆ ಅವರೆಲ್ಲ ಬಂದ್ಮೇಲೆ ಆಫೀಸರ್ ಏಜೆಂಟ್ ಮತ್ತೆ ಕೆ ನ ಒಂದು ಲಿಫ್ಟ್ ಒಳಗಡೆ ಕಳಿಸಿ ಇದರಿಂದ ರಾಕೆಟ್ ನ ಮೇಲಕ್ಕೆ ಹೋಗೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ರಾಕೆಟ್ ಮೇಲಕ್ಕೆ ಹೋಗೋದಕ್ಕೆ ಇನ್ನು ಕೇವಲ 10 ನಿಮಿಷಗಳು ಮಾತ್ರ ಇದೆ. ಆದ್ರಿಂದ ಬೇಗ ಆ ಸುರಕ್ಷಾ ಕವಚನ ರಾಕೆಟ್ ಮೇಲಕ್ಕೆ ಇಟ್ಟು ಬೇಗ ಇಲ್ಲಿಂದ ಹೊರಗಡೆ ಬನ್ನಿ. ಅದು ಮೇಲಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದರ ಹತ್ರ ನೀವು ಇರಬಾರ್ದು ಅಂತ ಹೇಳ್ತಾರೆ. ನಂತರ ಅವರಿಬ್ರು ಲಿಫ್ಟ್ ನಲ್ಲಿ ಮೇಲಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಭವಿಷ್ಯತ್ ಕಾಲದ ಬಾರಿಸ್ ಬಂದು ಆ ಲಿಫ್ಟ್ ನ ಡೋರ್ ನ ಕಿತಾಕಿ ಏಜೆಂಟ್ ಜೆ ನ ಹೊರಕ್ಕೆ ಎಳೆದು ಕೆಳಕ್ಕೆ ಬೀಳಿಸ್ಬಿಡ್ತಾನೆ. ಆದ್ರೆ ಏಜೆಂಟ್ ಗೆ ಅದೇ ಲಿಫ್ಟ್ ನಲ್ಲಿ ಮೇಲಕ್ಕೆ ಬಂದು ಸುರಕ್ಷಾ ಕವಚನ ಇನ್ನೇನು ಉಪಗ್ರಹದ ಮೇಲಕ್ಕೆ ಇಡೋಷ್ಟರಲ್ಲಿ ಭೂತಕಾಲದ ಬಾರಿಸ್ ಬಂದು ಅವನಿಗೆ ಹೊಡಿತಾನೆ. ಅವಾಗ ಸುರಕ್ಷಾ ಕವಚ ಒಂದ್ ಕಡೆ ಬಿದ್ದೋಗುತ್ತೆ. ಆ ಬಾರಿಸ್ ಕೆ ನ ಸಾಯಿಸೋದಕ್ಕೆ ಬರುವಾಗ ಏಜೆಂಟ್ ಗೆ ಅವನಿಗೆ ಸ್ಪೇಸ್ ಗನ್ ಇಂದ ಹೊಡಿತಾನೆ. ಅದರಿಂದ ಬಾರಿಸ್ ತಪ್ಪಿಸ್ಕೋತಾನೆ. ಅವಾಗ ಕೆ ಸುರಕ್ಷಾ ಕವಚನ ತಗೊಳಕ್ಕೆ ಹೋಗ್ಬೇಕಾದ್ರೆ ಕೆಳಗಡೆ ಒಂದ್ ಕಡೆ ಲಾಕ್ ಆಗ್ಬಿಡ್ತಾನೆ. ಇನ್ನು ಆ ರಾಕೆಟ್ ಲಾಂಚ್ ಆಗೋದಕ್ಕೆ ಕೇವಲ 2 ನಿಮಿಷಗಳು ಮಾತ್ರ ಬಾಕಿ ಇರುತ್ತೆ. ಇನ್ನೊಂದ್ ಕಡೆ ಭವಿಷ್ಯ ಕಾಲದ ಬಾರಿಸ್ ಏಜೆಂಟ್ ಕೆ ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಏಜೆಂಟ್ ಕೆ ಬಂದು ಅದನ್ನ ತಪ್ಪಿಸ್ತಾನೆ. ಅದರಿಂದ ಅವರಿಬ್ರು ಮಧ್ಯೆ ಒಂದು ಫೈಟ್ ನಡೆಯುತ್ತೆ. ಅವಾಗ ಏಜೆಂಟ್ ಜೆ ಬುದ್ಧಿವಂತಿಕೆನ ಉಪಯೋಗಿಸಿ ಟೈಮ್ ಟ್ರಾವೆಲ್ ಗ್ಯಾಜೆಟ್ ಇಂದ ಬಾರಿಸ್ ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡು ಅವನ ಹತ್ರ ಬಂದು ಭವಿಷ್ಯದಲ್ಲಿದ್ದ ಬಾರಿಸ್ ಅನ್ನ ಕೆಳಕ್ಕೆ ಬೀಳಿಸ್ತಾನೆ. ಆದ್ರೆ ಈ ಕಡೆ ಭೂತಕಾಲದ ಬಾರಿಸ್ ಬಂದು ಸುರಕ್ಷಾ ಕವಚನ ಇಟ್ಕೋತಾನೆ. ಅವಾಗ ಏಜೆಂಟ್ ಕೆ ಅವನ ಹತ್ರ ಇದ್ದಂತ ಸ್ಪೇಸ್ ಗನ್ ಇಂದ ಶೂಟ್ ಮಾಡ್ತಾನೆ. ಅದರಿಂದ ಅವನು ಸುರಕ್ಷಾ ಕವಚನ ಅಲ್ಲೇ ಬಿಟ್ಟು ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಆ ಸುರಕ್ಷಾ ಕವಚನ ಏಜೆಂಟ್ ಕೆ ತಗೊಂಡು ಅದನ್ನ ರಾಕೆಟ್ ಮೇಲೆ ಇಟ್ಟು ಅಲ್ಲಿಂದ ರೋಪ್ ಕಾರ್ ನ ಸಹಾಯದಿಂದ ಹೊರಗಡೆ ಬರ್ತಾನೆ. ಅವನನ್ನು ನೋಡಿದ ಏಜೆಂಟ್ ಜೆ ಕೂಡ ರೋಪ್ ಕಾರ್ ನ ಸಹಾಯದಿಂದ ಹೊರಗಡೆ ಬರ್ತಾನೆ. ಈ ಕಡೆ ಭವಿಷ್ಯದಲ್ಲಿದ್ದ ಬಾರಿಸ್ ಗೆ ಪ್ರಜ್ಞೆ ಬಂದು ಅಲ್ಲಿಂದ ಅವನು ಎದ್ದು ಹೊರಗಡೆ ಬರ್ಬೇಕಾದ್ರೆ ರಾಕೆಟ್ ಲಾಂಚ್ ಆಗ್ಬಿಡುತ್ತೆ. ಅದರಿಂದ ಬಂದ ಬೆಂಕಿಯಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ಮತ್ತೆ ಈ ಕಡೆ ಏಜೆಂಟ್ ಕೆ ಮತ್ತೆ ಪೊಲೀಸ್ ಆಫೀಸರ್ ಇಬ್ರು ರಾಕೆಟ್ ಇಂದ ದೂರ ಬಂದು ರಾಕೆಟ್ ಲಾಂಚ್ ಆಗೋದನ್ನ ನೋಡ್ತಾ ಇರ್ತಾರೆ. ಆ ರಾಕೆಟ್ ಮೇಲಕ್ಕೆ ಹೋಗಿ ಅದು ಡಿವೈಡ್ ಆದಾಗ
ಅದ್ರ ಮೇಲಿದ್ದ ಸುರಕ್ಷಾ ಕವಚ ಪೃಥ್ವಿಯನ್ನ ಕವರ್ ಮಾಡಿ ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಈ ಕಡೆ ಭೂತಕಾಲದಲ್ಲಿದ್ದ ಬಾರಿಸ್ ಇನ್ನೂ ಬದುಕುಳಿದಿರ್ತಾನೆ. ಯಾಕಂದ್ರೆ ಅವನು ಅಲ್ಲೇ ಇದ್ದ ಸುರಂಗದೊಳಗಡೆ ಹೋಗಿ ಹೊರಗಡೆ ಬರ್ತಾ ಇರ್ತಾನೆ. ಆ ಬಾರಿಸ್ ಸುರಂಗದಿಂದ ಹೊರಗಡೆ ಬಂದು ಏಜೆಂಟ್ ಕೆ ನ ನೋಡಿ ಅವನನ್ನ ಸಾಯಿಸೋದಕ್ಕೆ ಬರೋಷ್ಟ್ರಲ್ಲಿ ಕೆ ಹತ್ರ ಇದ್ದ ಸ್ಪೇಸ್ ಗನ್ ಇಂದ ಬಾರಿಸ್ ಅನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಅದನ್ನ ಏಜೆಂಟ್ ಕೆ ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಒಂದು ಕಾರಿಂದ ಒಂದು ಮಗು ಬರುತ್ತೆ. ಆ ಮಗು ಅಲ್ಲೇ ಸತ್ತಿದ್ದಂತ ಪೊಲೀಸ್ ಆಫೀಸರ್ ನ ಮಗು ಆಗಿರುತ್ತೆ. ಆದ್ರೆ ಆ ಮಗು ಹತ್ರ ಒಂದು ಕ್ಲಾಕ್ ಇರುತ್ತೆ. ಅದೇ ತರಹ ಕ್ಲಾಕ್ ಏಜೆಂಟ್ ಜೆ ಹತ್ರ ಕೂಡ ಇರುತ್ತೆ. ಆ ಮಗುನ ಹೆಸರು ಜೇಮ್ಸ್ ಅಂತ, ಏಜೆಂಟ್ ಜೆ ನ ಹೆಸರು ಕೂಡ ಜೇಮ್ಸ್ ಅಂತ. ಅವಾಗ ಅವನಿಗೆ ಗೊತ್ತಾಗುತ್ತೆ ಆ ಮಗು ಬೇರೆ ಯಾರು ಅಲ್ಲ, ಭೂತಕಾಲದಲ್ಲಿರುವಂತ ಏಜೆಂಟ್ ಜೆ ಅಂತ. ಮತ್ತೆ ಅಲ್ಲಿ ಸತ್ತೋಗಿರುವ ಆಫೀಸರ್ ಬೇರೆ ಯಾರು ಅಲ್ಲ, ಅವನ ತಂದೆ ಅಂತ. ಅವಾಗ ಆ ಮಗುವನ್ನ ಏಜೆಂಟ್ ಕೆ ಕರ್ಕೊಂಡೋಗಿ ಸಾಕೋತಾನೆ. ನಂತರ ಅವನೇ ಭವಿಷ್ಯದಲ್ಲಿ ಏಜೆಂಟ್ ಜೆ ಆಗ್ತಾನೆ. ಆಮೇಲೆ ಏಜೆಂಟ್ ಜೆ ಪುನಃ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಗೆ ಬರ್ತಾನೆ. ಅವನು ಪ್ರೆಸೆಂಟ್ ಟೈಮ್ ಗೆ ಬಂದ್ಮೇಲೆ ಹೋಟೆಲ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಏಜೆಂಟ್ ಕೆ ಇರ್ತಾನೆ. ಅವನಿಗೆ ತುಂಬಾ ವಯಸ್ಸಾಗಿರುತ್ತೆ. ಅವರಿಬ್ರು ಖುಷಿಯಾಗಿ ಮಾತಾಡ್ತಾ ಅಲ್ಲಿಂದ ಓಡ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಗ್ರಿಫಿನ್ ಕೂಡ ಕೂತಿರ್ತಾನೆ. ಅವನು ಅವನ ಶಕ್ತಿಯಿಂದ ಭೂಮಿಗೆ ಮುಂದೆ ಇನ್ನೇನಾದ್ರೂ ತೊಂದರೆ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಅಂತರಿಕ್ಷದಲ್ಲಿ ಒಂದು ಉಲ್ಕೆ ಬಂದು ಭೂಮಿಯ ಮೇಲಿರುವ ಒಂದು ಉಪಗ್ರಹಕ್ಕೆ ಡ್ಯಾಶ್ ಹೊಡೆಯೋದು ಅವನಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಈ ಮೂವಿನಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನು ಅನೇಕ ಅಡ್ವೆಂಚರ್ ಥ್ರಿಲ್ಲಿಂಗ್ ಮೂವಿಗಳು ನಿಮ್ಗೆ ಕನ್ನಡದಲ್ಲಿ ಬೇಕಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಥ್ರಿಲ್ಲಿಂಗ್ ಮೂವಿ ಜೊತೆ ಸಿಗೋಣ. ಆಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವರ್ಲ್ಡ್.